ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ಶುಕ್ರವಾರ, ರಿಪಬ್ಲಿಕ್ ಡೇ ದಿನ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಗಿದೆ 4:15. ಬೇಗನೆ ಎದ್ದೆ, ಯಾಕಂದರೆ 7:15ಗೆಲ್ಲ ಸ್ಕೂಲ್ಗೆ ಹೋಗಬೇಕಿತ್ತು. ಆ್ಯಂಡ್ ಹಸ್ಬೆಂಡು ಅಷ್ಟೇ, ಅವರು 7:15ಗೆ ಹೋಗಬೇಕಿತ್ತು, ಈವನ್ ಮಕ್ಕಳು. ಸೊ ಹಾಗಾಗಿ ಬೇಗ ಎದ್ದು ತಿಂಡಿ ರೆಡಿ ಮಾಡಿ ಇಬ್ರಿಗೂ ಬಾಕ್ಸ್ಗೆ ಹಾಕಿ ಹೊರಡೋದು ಅಂತ ಅಂದ್ಕೊಂಡೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ರಂಗೋಲಿ ಹಾಕ್ತಾ ಇದ್ದೆ, ರಿಪಬ್ಲಿಕ್ ಡೇ ಸ್ಪೆಷಲು. ಆದರೆ ಹಸ್ಬೆಂಡ್ ಮೊಬೈಲ್ ಏನೋ ಪ್ರಾಬ್ಲಮ್ ಆಯಿತು ಅಂತ ರಂಗೋಲಿ ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಸೊ ನಾನು ಏನು ರಂಗೋಲಿ ಬಿಡಿಸಿದ್ನೋ ಅದನ್ನು ಈಗ ಪೇಪರ್ ಮೇಲೆ ಬಿಡಿಸಿ ತೋರಿಸ್ತಿದ್ದೀನಿ ನಿಮಗೆ. 5ರಿಂದ 3 ಚುಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ರಿಪಬ್ಲಿಕ್ ಡೇ ಥೀಮ್ ಇಟ್ಕೊಂಡು ಟ್ರೈ ಕಲರ್ ಫ್ಲಾಗ್ ಏನು ಬರುತ್ತೋ ಸೊ ಆ ಕಾನ್ಸೆಪ್ಟ್ ಮೇಲೆ ಬಿಡಿಸಿದಂಥ ರಂಗೋಲಿ ಇದು. ಸೊ ಒಂದು ಸಾರಿ ಟ್ರೈ ಮಾಡಿ. ಇದನ್ನು ರಿಪಬ್ಲಿಕ್ ಡೇ ಅಂತ ಅಲ್ಲ, ನಾರ್ಮಲ್ ಡೇಸ್ಗೂ ಬಿಟ್ಕೋಬೋದು, ಬೇರೆ ಬೇರೆ ಕಲರ್ಸ್ನ ಯೂಸ್ ಮಾಡಿ. ಸೊ ರಿಪಬ್ಲಿಕ್ ಡೇ ಆಗಿದ್ದರಿಂದ ನಾನು ಟ್ರೈ ಕಲರ್ನ ಯೂಸ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಸಾರಿ, ವಿಡಿಯೋ ಕ್ಯಾಪ್ಚರ್ ಆಗಿರಲಿಲ್ಲ ಅಂತೆ. ನಾನು ತುಂಬ ಸರ್ಚ್ ಮಾಡಿದೆ, ಬಟ್ ವಿಡಿಯೋ ಸಿಗಲಿಲ್ಲ ನನಗೆ. ಸೊ ನೋಡಿ, ಹೀಗೆ ಬರುತ್ತೆ ಕಲರ್ ಹಾಕಿದ್ರೆ. ಇದು ನಾನು ಇವತ್ತು ಮನೆ ಮುಂದೆ ಬಿಡಿಸಿದಂಥ ರಂಗೋಲಿ. ಸೊ ರಂಗೋಲಿ ಬಿಡಿಸಿ ಹಾಗೆಯೇ ಇವತ್ತು ಪುಳಿಯೋಗರೆನ ಮಾಡಿದ್ದೆ, ಈಸಿಯಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ನಾನು ಶುಕ್ರವಾರ ಆಗಿದ್ದರಿಂದ ಪೂಜೆ ಮಾಡಿ ಆನಂತರ ಹೊರಡಬೇಕಿತ್ತು. ಆ್ಯಂಡ್ ಇವತ್ತು ನಾನು ವೇರ್ ಮಾಡಿರೋ ಸ್ಯಾರಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಉಡಿಸಿದಂಥ ಸ್ಯಾರಿ. ಅದನ್ನು ನಾನು ವೇರ್ ಮಾಡೇ ಇರಲಿಲ್ಲ. ಸೊ ಸ್ಪೆಷಲ್ ಡೇ ಆಗಿರೋದ್ರಿಂದ ನಾನು ವೇರ್ ಮಾಡ್ತಾ ಇದ್ದೀನಿ. ಇವತ್ತು ಅಟ್ಲೀಸ್ಟ್ ಒಂದು ಪೋಸ್ಟ್ ಆದರೂ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಬೆಳಗ್ಗೆಯಿಂದ ರಾತ್ರಿ ತನಕನೂ ಬ್ಯುಸಿಯಾಗಿದ್ದರಿಂದ ಈವನ್ ಒಂದು ಪೋಸ್ಟ್ ಸಹ ನಾನು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಚಾನಲಲ್ಲಿ. ಸೊ ಹಾಗಾಗಿ ಎಲ್ಲರಿಗೂ ಬಿಲೇಟೆಡ್ ವಿಶಸ್, ಹ್ಯಾಪಿ ರಿಪಬ್ಲಿಕ್ ಡೇ. ಸ್ಕೂಲಿಂದ ಬರೋ ತನಕ ಎಕ್ಸಾಕ್ಟ್ 10:30 ಆಯಿತು. ಬಂದ ಮೇಲೆ ಇವತ್ತು ಚಿಕ್ಕಲ್ಲೂರು ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಜಾತ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಮಕ್ಕಳು ನನ್ನ ತಮ್ಮನ ಜೊತೆನೇ ಮನೇಲೇ ಇರ್ತಾರೆ ಅಂತ ಅಂದ್ಕೊಂಡ್ವಿ. ಯಾಕಂದರೆ ತುಂಬ ಬಿಸಿಲಿದೆ, ರಶ್ ಇರುತ್ತೆ. ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಅಡುಗೆ ಮಾಡಿಟ್ಟು ಹೋಗೋಣ ಅಂತ ನಾನಿವಾಗ ಮೊಸರು ಸಾಂಬಾರು ಮಾಡ್ತಾಯಿದ್ದೀನಿ. ಮೊಸರು ಸಾಂಬಾರಿಗೆ ಬಾಣಲೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆಯೇ ಇಂಗು, ಕರಿಬೇವಿನ ಸೊಪ್ಪು, ಹಾಗೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಮೊಸರು ಸಾಂಬಾರು, ಕ್ವಿಕ್ಕಾಗಿ ಆಗುತ್ತೆ. ಈವನ್ ಗರಂ ಮಸಾಲ ಇದೆಲ್ಲ ಹಾಕೋದ್ರಿಂದ ಚಪಾತಿ ಜೊತೆನೂ ಒಂದು ಗ್ರೇವಿ ಥರನೇ ತಿನ್ಬೋದು. ಇದನ್ನು ಮಕ್ಕಳಿಗಂತೂ ತುಂಬ ಇಷ್ಟ. ಯಾವಾಗಲಾದರೂ ತುಂಬ ಅರ್ಜೆಂಟ್ ಇದೆ ಅಂದಾಗ ಅಥವಾ ಕ್ವಿಕ್ಕಾಗಿ ಏನಾದರೂ ಅಡುಗೆ ಮಾಡಬೇಕು ಅಂದಾಗ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಸೊ ನೋಡಿ, ನಾನಿವಾಗ ಅರಿಶಿನ ಪುಡಿನೂ ಸಹ ಹಾಕಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗ್ತಿದ್ದಾಗೇ ಟೊಮ್ಯಾಟೋನ ಸಣ್ಣಗೆ ಹೆಚ್ಚಿ ನಾನು ಹಾಕೋತಾ ಇದ್ದೀನಿ. ಟೊಮ್ಯಾಟೊ ಆಪ್ಷನಲ್, ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆದರೆ ಹುಳಿಯಾಗಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಟೊಮ್ಯಾಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಗ ಹೊರಡಬೇಕಿತ್ತು ನಾವು, ಯಾಕಂದರೆ ಮತ್ತೆ ವಾಪಸ್ ಬರಬೇಕಿತ್ತಲ್ವ, ಕತ್ಲಾಗೋದ್ರೊಳಗಡೆ ಬರೋಣ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದರಿಂದ ನಾನು ಕ್ವಿಕ್ಕಾಗಿ ಮಾಡ್ತಾ ಇದ್ದೀನಿ. ಸೊ ಟೊಮ್ಯಾಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಚೆನ್ನಾಗಿ ಬೇಯಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದೇ ಟೈಮಲ್ಲಿ ಹಾಕ್ಬಿಡ್ತೀನಿ, ಯಾಕಂದರೆ ಟೊಮ್ಯಾಟೊ ಇದರಿಂದ ಬೇಗ ಬೇಯುತ್ತೆ ಉಪ್ಪು ಹಾಕೋದ್ರಿಂದ, ಅದಕ್ಕೋಸ್ಕರ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 90% ಮುಗ್ದಿದೆ. ನಂತರದಲ್ಲಿ ಮಸಾಲೆ ಪೌಡರ್ ಹಾಕ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ, ಹಾಗೆಯೇ ಧನಿಯಾ ಪುಡಿ, ಜೊತೆಗೆ ಗರಂ ಮಸಾಲ, ಇದಿಷ್ಟನ್ನು ಹಾಕಿದ್ರೆ ಸಾಕು. ಬೇಕಿದ್ರೆ ಸ್ವಲ್ಪ ಬೇಳೆ ಸಾಂಬಾರು ಪುಡಿನೂ ಸಹ ನೀವು ಹಾಕೋಬೋದು. ಆವಾಗ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಟೇಸ್ಟ್ ವೈಸ್ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೋಬೋದು ಅಂದರೆ ಇನ್ನೊಂದು ಸ್ವಲ್ಪ ಮಸಾಲೆನೂ ಆ್ಯಡ್ ಮಾಡ್ಕೋಬೋದು. ಈವನ್ ಜೀರಿಗೆ ಪೌಡರ್ ಸಹ ಆ್ಯಡ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಇವತ್ತು ಆ್ಯಡ್ ಮಾಡಿರೋದು ಇಷ್ಟೇ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ. ಇದಿಷ್ಟು ಹಾಕಿದ್ಮೇಲೆ ಸ್ಟವ್ನ ಆಫ್ ಮಾಡಿದ್ದೀನಿ ನಾನು. ನಂತರ ಒಂದು 2 ನಿಮಿಷ ಬಿಟ್ಟು ಮೊಸರನ್ನ ಈ ಮಸಾಲೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಸಾಲೆ ಮತ್ತು ಮೊಸರನ್ನು ಮಿಕ್ಸ್ ಮಾಡಿದರೆ ಮೊಸರು ಸಾಂಬಾರು ರೆಡಿ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಚಪಾತಿ ಜೊತೆ, ಅನ್ನದ ಜೊತೆ ತಿನ್ಬೋದು, ಈವನ್ ಮುದ್ದೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಸೊ ಯಾವಾಗಲಾದರೂ ಕ್ವಿಕ್ಕಾಗಿ ಮಾಡ್ಕೋಬೇಕು, ಪ್ಲೇನ್ ಮೊಸರು ತಿನ್ನೋದಕ್ಕೆ ಬೇಜಾರು ಅಂದಾಗ ಈ ಥರ ಮಾಡ್ಕೊಳ್ಳಿ. ಸೊ ಅಡುಗೆ ಎಲ್ಲ ಮಾಡಿ ಆಯಿತು. ಆನಂತರ ನನ್ನ ತಮ್ಮನೂ ಬಂದ, ಮಕ್ಕಳ ಜೊತೆ ಬಿಟ್ಟು ನಾವು ಹೊರಟ್ವಿ ಜಾತ್ರೆಗೆ. ಪ್ರತಿ ವರ್ಷ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಲಾಸ್ಟು 2-3 ಇಯರ್ಸಿಂದ ಮಿಸ್ ಆಯಿತು, ಕೋವಿಡ್ ಎಲ್ಲ ಬಂತಲ್ವ, ಆವಾಗ ಮಿಸ್ ಆಯಿತು. ಆನಂತರ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಈ ಸಾರಿ ಹೋಗ್ತಾ ಇದ್ದೀವಿ. ಕಾರ್ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಒಂದು ಹೆವಿ ಟ್ರಾಫಿಕ್ ಇರುತ್ತೆ. ಸೊ ಹಾಗಾಗಿ ಕಾರು ತೊಗೊಂಡೋಗೋದಕ್ಕಾಗಲ್ಲ, ತೊಗೊಂಡೋದ್ರೆ ದೂರ ಎಲ್ಲಾದರೂ ನಿಲ್ಲಿಸಿ ನಡ್ಕೊಂಡು ಹೋಗಬೇಕಾಗತ್ತೆ. ಸೊ ನಾವು ಥಿಂಕ್ ಮಾಡಿದ್ದೇನು ಅಂದರೆ ತುಂಬ ಬಿಸಿಲಿರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೋಗೋದು ಬೇಡ, ಬಟ್ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅನ್ನೋ ಕಾರಣಕ್ಕೆ ನಾನು ನನ್ನ ಹಸ್ಬೆಂಡ್ ಹೊರಟ್ವಿ. ಆ್ಯಕ್ಚುಲಿ ಇವತ್ತು ನಾರ್ಮಲ್ ಏನೂ ಇಲ್ಲ, ಆದ್ರೂ ಇಷ್ಟೊಂದು ರಶ್
ರಶ್ ಇತ್ತು. ನಾಳೆ ನಾಳಿದ್ದು ಪಂಥಿ ಸೇವೆ ಅಂತೆಲ್ಲ ಮಾಡ್ತಾರೆ, ನಾನ್ ವೆಜ್ ಇರುತ್ತೆ. ಅವಾಗಂತೂ ಇನ್ನೂ ರಶ್ ಇರುತ್ತೆ ಅವಾಗ. ಸೊ ನಾವು ಹೊರಟ್ವಿ. ನೋಡಿ, ಜಾತ್ರೆಯಲ್ಲಿ ಅಪ್ಪಂದರು ಮಕ್ಕಳನ್ನ ಅವ್ರ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗೋದು ಇವಾಗ ತುಂಬ ರೇರ್ ಸೀನ್ ನೋಡೋದು. ನಾನು ನನ್ನ ಚಿಕ್ಕಪ್ಪ ಮತ್ತು ನಮ್ಮಪ್ಪ ಇಬ್ಬರೂ ಈ ಥರ ಹೆಗಲ ಮೇಲೆ ಕೂರಿಸ್ಕೊಂಡು ಜಾತ್ರೆ ತೋರಿಸಿರೋದೆಲ್ಲ ನನಗೆ ಏನು ನೆನಪಾಗ್ತಾ ಇತ್ತು. ಬಟ್ ಇವಾಗ ಮಕ್ಕಳು ಇದೆಲ್ಲ ಆಸೆ ಪಡಲ್ಲ, ತುಂಬ ರೇರ್ ಅಲ್ವ ಈ ಥರ ಸೀನು. ಸೊ ನೋಡಿ, ದೇವಸ್ಥಾನದ ಮುಂದೆ ಎಷ್ಟೊಂದು ಜನ ಇದ್ದಾರೆ. ಇಲ್ಲಿ ಚಂದ್ರಮಂಡಲ ಅಂತ ಮಾಡ್ತಾರೆ. ಹಿಂದಿನ ದಿನ ಗುರುವಾರ ಚಂದ್ರಮಂಡಲ ಆಯಿತು. ಅದಾದ ನಂತರದಲ್ಲಿ ನೆಕ್ಸ್ಟ್ ಡೇ ಪೂಜೆ ಮಾಡಿಸ್ಕೊಂಡು ಹೋಗೋದಕ್ಕೆ ಜನ ಬರ್ತಾರೆ. ಉಳಿದವರೆಲ್ಲ ನಾಳೆ ಬರ್ತಾರೆ. ಅಂದರೆ ನಾನ್ ವೆಜ್ ಯಾರ್ಯಾರು ಗೆಸ್ಟ್ನ ಇನ್ವೈಟ್ ಮಾಡಿರ್ತಾರೋ ಅವರೆಲ್ಲ ನಾಳೆ ಬರ್ತಾರೆ. ಸೊ ನಾವು ಬಂದು ದೇವ್ರ ದರ್ಶನ ಮಾಡಿಕೊಂಡು ಆನಂತರ ಪ್ರಸಾದ ಎಲ್ಲ ತೊಗೊಂಡ್ವಿ. ಇಲ್ಲಿಗೆ ಬಂದಮೇಲೆ ಕಪ್ಪು ಮತ್ತು ಧೂಳ್ತ ಅದೊಂದು ಏನಂತ ಹೇಳ್ತಾರೆ, ಹಾಕಿಸ್ಕೊಳ್ಳೇಬೇಕು. ಇಲ್ಲಾಂದರೆ ಅಲ್ಲಿಗೆ ಬಂದಿದ್ದೀವಿ ಅಂತಲೇ ಫೀಲ್ ಆಗೋಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಅದನ್ನು ಹಾಕಿಸ್ಕೋತಾರೆ. ಸೊ ನಾವು ಹೀಗೆ ಮೊದಲು ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಒಂದು ಹಳೆ ಮಠ ಇದೆ ದೇವಸ್ಥಾನದ ಹತ್ರ, ಅದನ್ನು ನೋಡಿಕೊಂಡು ಇನ್ನೊಂದು ಹೊಸ ಮಠನ ಬೇರೆ ಕಡೆ ಕಟ್ಸಿದ್ದಾರೆ, ವಾಕಬಲ್ ಡಿಸ್ಟೆನ್ಸು. ಸೊ ಅಲ್ಲಿನೂ ಹೋಗಿ ನೋಡಿಕೊಂಡು ಆನಂತರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಜೊತೆಗೆ ಇಲ್ಲಿ ಏನಂತಾರೆ, ವಿಂಡೋ ಶಾಪಿಂಗ್ ಥರ ಒಂದಷ್ಟು ಐಟಮ್ಸ್ ಎಲ್ಲ ಇತ್ತು. ನಾರ್ಮಲ್ ಇವಾಗ ಹೊಸ್ತು ಅಂತ ಏನಿಲ್ಲ ಸ್ನೇಹಿತರೆ, ಎಲ್ಲ ಜಾತ್ರೆಗಳಲ್ಲೂ ಸೇಮ್ ಅದೇ ಐಟಮ್ಸ್ ಇರ್ತವೆ. ನಾನು ಒಂದಷ್ಟು ಸರ್ಚ್ ಮಾಡಿದೆ, ಯಾಕಂದರೆ ಮಕ್ಕಳನ್ನ ಮನೇಲೇ ಬಿಟ್ಟು ಬಂದಿದ್ದೆ ಅಲ್ವಾ, ಏನಾದರೂ ತೊಗೊಂಡೋದ್ರೆ ಅವ್ರಿಗೂ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದಷ್ಟು ಸರ್ಚ್ ಮಾಡಿದೆ, ಏನಾದರೂ ಅವ್ರಿಗೆ ಇಷ್ಟ ಆಗುವಂಥ ತೊಗೊಂಡೋಗೋಣ ಅಂತ. ಮತ್ತು ಇಲ್ಲಿ ಒನಕೆ ಒಂದ್ರಿ ಮತ್ತು ಏನು ಕಬ್ಬಿಣದ ಐಟಮ್ ಮಚ್ಚಿರ್ಬೋದು, ಈ ಥರ ಮನೆಗೆ ಹಳ್ಳಿಗಳಲ್ಲಿ ಜಾಸ್ತಿ ಯೂಸ್ ಮಾಡೋ ವಸ್ತುಗಳೇನಿರ್ತಾವೋ ಅದನ್ನೆಲ್ಲ ಜಾಸ್ತಿ ಮಾರ್ತಾರೆ ಇಲ್ಲಿ. ಚೆನ್ನಾಗಿರುತ್ತೆ ಒಂಥರ. ನನಗೆ ತಗೋತೀನೋ ಬಿಡ್ತೀನೋ ಸೆಕೆಂಡ್ರಿ, ಬಟ್ ಒಂದು ಸಾರಿ ಎಲ್ಲ ಅಂಗಡಿಗಳಲ್ಲೂ ಏನಿದೆ ಅಂತ ನೋಡಬೇಕು. ಆ್ಯಕ್ಚುಲಿ ನಾನು ಜಾತ್ರೆಗೆ ಹೋಗೋದಕ್ಕೆ ಇಷ್ಟಪಡೋದೇ ಈ ಕಾರಣಕ್ಕೆ, ಅಂಗಡಿ ಸಾಲೆಲ್ಲ ನೋಡ್ಬೋದು ಅಂತ. ಸೊ ಇಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಶಾಪಿಂಗ್ ಮಾಡಿಕೊಂಡು ಆನಂತರ ನಾವು ಅಂದ್ಕೊಂಡ್ವಿ ಹೊಸ ಮಠಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಮನೆಗೆ ಹೊರಡೋಣ ಅಂತ. ಬೇಗ ಹೋಗಬೇಕಿತ್ತು. ನಗರದಿಂದ ಚಿಕ್ಕಲ್ಲೂರು ಅಂದರೆ ಎಕ್ಸಾಕ್ಟ್ 1-1.5 ಗಂಟೆ ಬೇಕು. ಟ್ರಾಫಿಕ್ ಎಲ್ಲ ನಾವು ಫೇಸ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ. ಸೊ ಅಲ್ಲಿ ಹಳೆಯ ದೇವಸ್ಥಾನನ ಮುಗಿಸ್ಕೊಂಡು ಇವಾಗ ಹೊಸ ಮಠಕ್ಕೆ ಬಂದಿದ್ದೀವಿ. ಇಲ್ಲೂ ಕಂದಾಯಗಳದ್ದು ಪೂಜೆ ಎಲ್ಲ ನಡೀತಾ ಇತ್ತು. ಜೊತೆಗೆ ನೋಡಿ, ಜನ ಈ ಥರ ಮಲ್ಕೊಂಡು ಅವ್ರ ಮೇಲೆ ಈ ಬಸವ ಏನಿದೆ ಅದು ದಾಟ್ಕೊಂಡು ಹೋಗುತ್ತೆ. ಅದು ಅವ್ರದ್ದು ಒಂದು ನಂಬಿಕೆ. ಏನಕ್ಕೆ ಅಂತ ಗೊತ್ತಿಲ್ಲ, ಹರಕೆಯನ್ನು ಹೊತ್ಕೊಂಡಿರ್ತಾರೆ ಅಂತ ಅನಿಸುತ್ತೆ. ಸೊ ಈ ಥರ ಮಾಡಿಸ್ಕೊಂಡು ಮಕ್ಕಳನ್ನೆಲ್ಲ ಹೀಗೆಲ್ಲ ಮಲಗಿಸ್ಕೊಂಡು ಮಾಡಿಸ್ತಾರೆ. ಇದೆಲ್ಲ ನೋಡಿಕೊಂಡು ಇದೆಲ್ಲ ಒಂಥರ ಖುಷಿ ಆಗುತ್ತೆ, ಸ್ವಲ್ಪ ಭಯನೂ ಆಗುತ್ತೆ. ಮುಗಿಸ್ಕೊಂಡಾದ ನಂತರ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಎಕ್ಸಾಕ್ಟ್ 5:15 ಅಂತ ಅನಿಸುತ್ತೆ. ಮಕ್ಳಿಗೊಂದಷ್ಟು ಏನೇನು ತೊಗೊಂಡಿದ್ನೋ ಅದೆಲ್ಲ ತೋರಿಸೋಣ ಅಂತ ಅಂದ್ಕೊಂಡೆ. ಸದ್ಯ ನಾವು ಅಂದ್ಕೊಂಡ್ವಿ ಮೇ ಬಿ 7-7:30 ಆಗಿಬಿಡುತ್ತೆ ಅಂತ. ಬಟ್ ಗಾಡ್ಸ್ ಗ್ರೇಸ್ ಬೇಗನೆ ಬಂದ್ವಿ ನಾವು. ಬಂದಾದಮೇಲೆ ಕಾಯ್ತಾ ಇರ್ತಾರೆ ಮಕ್ಕಳು ಏನೇನು ತಂದಿರ್ತಾರೆ ಅಂತ. ಇದು ಪೂರ್ವಿಗೆ ಅವ್ರ ಅಪ್ಪ ತೊಗೊಂಡಿದ್ದು ಸ್ಮೂತ್ ಪಿಲ್ಲೋ. ಹಾಗೆಯೇ ಸಾನುಗೆ ನಾನೊಂದು ಗೊಂಬೆ ತೊಗೊಂಡೆ. ಅವಳು ಗೊಂಬೆ ಕೇಳ್ತಾ ಇದ್ಲು. ಮನೇಲಿ ಅಷ್ಟೊಂದಿದೆ ಟಾಯ್ಸ್ ಎಲ್ಲನೂ, ಆದ್ರೂ ಕೇಳ್ತಾ ಇದ್ಲು ಅವಾಗ ಒಂದು ಟಾಯ್ ಬೇಕು ನನಗೆ ಅಂತ. ಸೊ ಹಾಗಾಗಿ ನಾನು ಇದೊಂದು ಟಾಯ್ನ ಅವಳಿಗೋಸ್ಕರ ತಂದೆ. ಜಾತ್ರೆಯಿಂದ ಬರುವಾಗ ಹಾಗೆ ಬರಬಾರ್ದು, ಮಕ್ಕಳು ವೆಯ್ಟ್ ಮಾಡ್ತಿರ್ತಾರೆ ಅನ್ನೋ ಕಾರಣಕ್ಕೆ. ಕೆಲವೊಂದು ಸರಿ ಯೂಸ್ ಇಲ್ಲ ಅಂತ ಅನಿಸುತ್ತೆ, ಬಟ್ ಅವ್ರ ಖುಷಿ ಮುಂದೆ ಅದೆಲ್ಲ ಏನೋ ಅನಿಸಲ್ಲ. ಸೊ ಹಾಗಾಗಿ ಒಂದಷ್ಟು ಥಿಂಗ್ಸ್, ಹಾಗೆ ಪಾತ್ರೆ ಅದೆಲ್ಲ ಮಾರ್ತಾ ಇದ್ರಲ್ವ, ನಾನು ಇದೆಲ್ಲ 100 ರೂಪೀಸ್ ಸ್ನೇಹಿತರೆ. 100 ರೂಪೀಸ್ಗೆ 3 ಪೀಸ್ ಸ್ಟ್ಯಾಂಡ್ ಥರ ಬರುತ್ತೆ ಪಾತ್ರೆಗಳನ್ನು ಇಡೋದಕ್ಕೆ, ಅದನ್ನು ತೊಗೊಂಡೆ. ಇನ್ನು ವೆರೈಟಿ ಆಫ್ ಕಲೆಕ್ಷನ್ ಇತ್ತು, ಏನೇನೋ ಇತ್ತು. ಮತ್ತು ನೀವೆಲ್ಲ ಯಾವಾಗಲೂ ಹೇಳ್ತಿದ್ರಲ್ವ ಮುದ್ದೆ ಕೋಲು ತಗೊಳ್ಳಿ ಅಂತ. ಸೊ ಮುದ್ದೆ ಕೋಲು ಮತ್ತು ಮುದ್ದೆ ತೆಗೆಯೋದಕ್ಕೆ ಮರ್ಗ ಅಂತ ಕರಿತೀವಿ ನಾವು. ಸೊ ಅದನ್ನು ತಗೊಂಡೆ. 2ರಿಂದ 70 ರೂಪೀಸ್ ಅಷ್ಟೇನೆ. ಇನ್ನೂ ಶಾವಿಗೆ ಹೊರಳು ಏನೇನೋ ಇತ್ತು, ಚೆನ್ನಾಗಿತ್ತು. ಹಾಗೆಯೇ ನೋಡಿ, ಇದೊಂದು ಜುಮ್ಕಾ ತಗೊಂಡೆ, ನನ್ನ ಫ್ರೆಂಡ್ಗೋಸ್ಕರ ತೊಗೊಂಡಿದ್ದು ಇದು. ಅದಾದ ನಂತರದಲ್ಲಿ ಈಗ ಟ್ರೆಂಡಿಂಗಲ್ಲಿರುವಂಥ ಬ್ರೇಸ್ಲೆಟ್ಸು, ಇದೊಂಥರ ಕ್ರಿಸ್ಟಲ್ ಡಿಸೈನ್ ಇತ್ತು. ಹಾಗಾಗಿ ನನಗೊಂದು, ಸಾನುಗೊಂದು ಮತ್ತು ಪೂರ್ವಿಗೊಂದು, 3 ಜನಕ್ಕೂ ಸಹ ಒಂದೊಂದು ತಗೊಂಡ್ವಿ. ಈಗ ಬ್ಯಾಂಗಲ್ಸ್ಗಿನ್ನ ಇದನ್ನೇ ಜಾಸ್ತಿ ಎಲ್ಲ ಯೂಸ್ ಮಾಡ್ತಾ ಇರ್ತಾರಲ್ವ. ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆ, 30 ರೂಪೀಸ್ ಅದಕ್ಕೂ. ಹೀಗೆ ಪ್ರಸಾದ ಇದನ್ನೆಲ್ಲ ತೊಗೊಂಡು ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆಯೇ ಟೀ ಕಾಫಿ ಎಲ್ಲ ಆದಮೇಲೆ ನಾನು ಸಂಕ್ರಾಂತಿ ಟೈಮಲ್ಲಿ ನನ್ನ ತಮ್ಮಂಗೆ ಹೇಳಿದ್ದೆ ನನಗೊಂದು ಪಾಟ್ ಬೇಕು ತಂದುಕೊಡು ಅಂತ. ಸೊ ಅವನು ಅದನ್ನು ತರಿಸಿದ್ದ ಮೈಸೂರಿಂದ. ಸೊ ನನ್ನ ಫ್ರೆಂಡ್ ಬಂದಿದ್ದಾನೆ ತೊಗೊಂಡು, ಅದನ್ನು ವಾಪಸ್ ತೊಗೊಂಡು ಬರ್ತೀನಿ ಅಂತ ಅವನು ಹೋದ. ಅದಾದ ನಂತರ ಪಾರ್ಸಲ್ಸ್ ಬಂದಿತ್ತು ನನಗೆ, ದೇವಸ್ಥಾನದಿಂದ ಬರೋ ತನಕನೇ ಬಂದಿತ್ತು. ಹಾಗೆಯೇ ನಾನು ಇದನ್ನು ರೀಲ್ಸಲ್ಲೂ ಹಾಕಿದ್ದೆ, ಇನ್ಸ್ಟಾದಲ್ಲೂ ಹಾಕಿದ್ದೆ, ಹಾಗೆ ಶಾರ್ಟ್ಸಲ್ಲೂ ಹಾಕಿದ್ದೆ. ಒಬ್ಬರು ಕೇಳಿದರು, ಇಷ್ಟೊಂದು ಶಾಪಿಂಗ್ ಮಾಡ್ತಿರಲ್ಲ ನಿಮ್ಮ ಮನೇಲಿ, ನಿಮ್ಮ ಮನೆಯವ್ರು ಏನು ಅನ್ನಲ್ವ ನಿಮಗೆ ಅಂತ.
ಬಟ್ ನಾನು ಏನೇ ತೊಗೋಬೇಕಾದ್ರೂ ಒಂದು ಸಾರಿ ಅವ್ರಿಗೆ ತೋರಿಸಿ ಇದು ತಗೊಳ್ಳ ಚೆನ್ನಾಗಿದೆ ಅಂತ ಹೇಳಿನೇ ತೊಗೊಳ್ಳೋದು, ಇನ್ಫಾರ್ಮ್ ಮಾಡ್ತೀನಿ ನಾನು. ಮತ್ತು ಇವಾಗ ಬೇಕಾಗಿದೆ, ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನಗೆ ಸ್ಯಾರೀಸ್ ಬೇಕು, ಮತ್ತು ನನಗೆ ಇಷ್ಟ ಆದರೆ ಡೆಫಿನೆಟಾಗಿ ತೊಗೋತೀನಿ. ನನಗೆ ವರ್ತ್ ಅಂತ ಅನ್ನಿಸ್ಬೇಕು, ಹಾಗಿದ್ದಾಗ ನಾನು ತೊಗೋತೀನಿ. ಅವರು ಸದ್ಯಕ್ಕೆ ಏನೂ ಅಂದಿಲ್ಲ ಇದುವರೆಗೂ. ಅವ್ರಿಗೆ ಒಂದು ಸಾರಿ ತೋರಿಸಿ ಇಷ್ಟ ಆಗಿದೆ ಅಂತಲೇ ತೊಗೊಳ್ಳೋದು. ಪದೇ ಪದೇ ಶಾಪಿಂಗ್ ಮಾಡ್ತೀರಾ, ಎಷ್ಟು ತೊಗೋತೀರಾ ಅಂತೆಲ್ಲ ಕೇಳ್ತಾಯಿದ್ರಿ. ಆ್ಯಂಡ್ ಈ ಸ್ಯಾರಿ ಕಾಟನ್ ಸ್ಯಾರಿ, ಸ್ಮೂತ್ ಕಾಟನ್ ಸ್ಯಾರಿ ಚೆನ್ನಾಗಿದೆ. ಈ ಸ್ಯಾರಿದು ಮತ್ತು ರೆಡ್ ಬ್ಲ್ಯಾಕ್ ಕಾಂಬಿನೇಷನ್ ಇತ್ತಲ್ವ ಆ ಸ್ಯಾರಿ, ಮತ್ತು ಇನ್ನೂ ಒಂದು ಪಾರ್ಸಲ್ ಬಂದಿತ್ತು. ಡ್ರೆಸ್ ಚೇಂಜ್ ಮಾಡೋ ತನಕ ಈ ಪಾರ್ಸಲು ಬಂತು. ಸೊ ಒಟ್ಟಿಗೆ ತೋರಿಸ್ಬಿಡೋಣ ಸ್ಯಾರಿ ತೊಗೊಂಡಿರೋದು ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಅದು ಕಾಟನ್ ಸ್ಯಾರಿ ಆದರೆ ಇದೊಂಥರ ಸ್ಯಾಟಿನ್ ಟೈಪ್ ಬರುತ್ತೆ ಈ ಸ್ಯಾರಿ. ನಾನು ಸ್ಟಾರ್ಟಿಂಗ್ ಇದನ್ನು ತಗೊಂಡಾಗ ಮೇ ಬಿ ಕಾಟನ್ ಇರ್ಬೋದು ಅಂತ ಅಂದ್ಕೊಂಡೆ, ಬಟ್ ಕಾಟನ್ ಅಲ್ಲ ಇದು. ತುಂಬ ತಿನ್ನಾಗಿರೋ ಸ್ಯಾಟಿನ್ ಕ್ಲಾತ್ ಥರ ಬರುತ್ತೆ, ಬಟ್ ಈಸಿಯಾಗಿ ವೇರ್ ಮಾಡ್ಬೋದು ಮತ್ತು ಸ್ಲಿಮ್ಮಾಗಿ ಕಾಣ್ತೀವಿ. ಬಟ್ ನನಗೆ ಇವೆರಡು ಸ್ಯಾರಿಲಿ ಬೇಜಾರಾಗಿದ್ದೇನು ಅಂತಂದರೆ ಬ್ಲೌಸ್ ಪೀಸ್ ಏನಿದೆ ತುಂಬ ಕಡಿಮೆ ಇದೆ. ಇವನ್ ನನಗೆ ಎಲ್ಬೋ ಲೆಂತ್ ತನಕ ಸ್ಟಿಚ್ ಮಾಡ್ತೀನಿ ಸ್ಲೀವ್ನ ಅಂತಂದರೆ ಈ ಬಟ್ಟೆ ಸಾಕಾಗೋದೇ ಇಲ್ಲ. ಸೊ ನಾನು ಫಸ್ಟು ಎರಡೂ ಎಲ್ಬೋ ಲೆಂತ್ಗೆ ಸ್ಟಿಚ್ ಮಾಡ್ಕೋಬೇಕು ಅಂತಲೇ ಅಂದ್ಕೊಂಡು ಲೈನಿಂಗ್ ಕ್ಲಾತು ತೆಗೆದಿಟ್ಕೊಂಡಿದ್ದೆ, ಬಟ್ ಇದು ಶಾರ್ಟ್ ಸ್ಲೀವ್ಗೆ ಅಷ್ಟೇ ಆಗುತ್ತೆ. ಅದೊಂದು ಸ್ವಲ್ಪ ಬೇಜಾರಾಯಿತು. ಎರಡು ಸ್ಯಾರಿನಲ್ಲಿ ಬ್ಲೌಸ್ ಫ್ಯಾಬ್ರಿಕ್ ಏನಿದೆ ಅದು ಸ್ವಲ್ಪ ಕಡಿಮೆನೇ ಇದೆ, ಬಟ್ ಸ್ಯಾರಿ ಕ್ವಾಲಿಟಿ ವೈಸ್ ಮತ್ತು ಲುಕಿಂಗ್ ವೈಸ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಸ್ಯಾರಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆನಂತರ ನನ್ನ ತಮ್ಮ ಬಂದ. ಇದನ್ನು ಒಂದೂವರೆ ತಿಂಗಳಿಂದನೂ ಕೇಳ್ತಿದ್ದೆ ನಾನು ಮೈಸೂರಿಗೆ ಹೋದಾಗ ಸರ್ಚ್ ಮಾಡಿದ್ದೆ, ನಿಮ್ಗೆ ಹೇಳಿದ್ದೆ ಸಿಗಲಿಲ್ಲ ನನಗೆ ಅಂತ. ಅದಾದಮೇಲೆ ನನ್ನ ತಮ್ಮಂಗೆ ಹೇಳಿದೆ. ಸೊ ಅವನು ಮೈಸೂರಿಗೆ ಹೋದಾಗ ನನಗೋಸ್ಕರ ಅಂತ ತಂದುಕೊಟ್ಟ. ವಿಡಿಯೋ ಕಾಲೆಲ್ಲ ಮಾಡಿ ಯಾವ್ದು ಬೇಕು ನಿಂಗೆ ಯಾವ್ದು ಇಷ್ಟ ಅಂತ ಎಲ್ಲ ಕೇಳಿ ನಾನು ಒಂದೇ ಒಂದು ತರಿಸ್ಕೊಂಡೆ, ಯಾಕಂದರೆ ನೋಡೋಣ ಹೇಗಿರುತ್ತೆ ಅಂತ. ಸುಮ್ಮನೆ 2-3 ಪೀಸ್ ಒಟ್ಟಿಗೆ ತರಿಸಿ ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ, ಅಥವಾ ನನಗೇನೋ ಬೇಕಾಗಿರಲಿಲ್ಲ ಅಂತ ಅನಿಸಿದ್ರೆ ಆಮೇಲೆ ಬೇಜಾರಾಗೋದು ಬೇಡ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಒಂದು ತರಿಸಿದ್ದೀನಿ. ಇದರಲ್ಲಿ 3 ಗ್ಲಾಸಷ್ಟು ಅಕ್ಕಿನ ಬೇಯಿಸ್ಬೋದಂತೆ ಅಳತೆ ಪ್ರಕಾರ ನೋಡೋದಕ್ಕೋದ್ರೆ. ತುಂಬ ಇಷ್ಟ ಆಯಿತು ನನಗೆ, ತುಂಬ ಆಸೆ ಇತ್ತು ಸಂಕ್ರಾಂತಿಗೆ ನಾನು ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು ಅಂತ. ಬಟ್ ಅದು ಆಗಲಿಲ್ಲ. ಫೈನಲಿ ನನ್ನ ತಮ್ಮನೇ ನನ್ನ ಆಸೆನ ಈಡೇರಿಸ್ದ. ಸೊ ಇದನ್ನು ಯೂಸ್ ಮಾಡೋದು ವೆರಿ ಈಸಿ ಸ್ನೇಹಿತರೆ. ಒಂದು ದಿನ ಕಂಪ್ಲೀಟಾಗಿ ನೀರಲ್ಲಿ ನೆನೆಸಿಟ್ಬಿಡಿ. ಅದಾದ ನಂತರ ಚಪಾತಿ ಹಿಟ್ಟನ್ನು ಇದರಲ್ಲಿ ಕಲಸಿ, ಇದರಿಂದ ಅದರಲ್ಲಿರೋ ಸಣ್ಣ ಪುಟ್ಟ ಮಣ್ಣು ಕಲ್ಲದು ಏನಿರುತ್ತೋ ಅದು ನೀಟಾಗಿ ಹೋಗುತ್ತೆ. ಇಲ್ಲ ಅಂತಂದರೆ ಅನ್ನನ ಮಾಡಿ ಅದರೊಳಗಡೆನೇ, ಈಗ ಮುದ್ದೆನ ಹೇಗೆ ಮಸಿತೀವೋ ನಾವು ಆ ಥರ ಮಾಡಿ ಅದನ್ನು ತೆಗೆದಿಟ್ಬಿಟ್ರೆ ಅಲ್ಲಿರೋ ಸಣ್ಣ ಪುಟ್ಟ ಕಲ್ಲು ಮಣ್ಣೆಲ್ಲ ಹೋಗುತ್ತೆ. ನಾನಿವಾಗ ನೆನೆಸಿದ್ದೀನಿ, ನೆಕ್ಸ್ಟ್ ಡೇ ಅದನ್ನು ಯೂಸ್ ಮಾಡ್ತೀನಿ ಮಡಿಕೆನ. ಇದಾದ ನಂತರ ಮಕ್ಕಳನ್ನ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಅಲ್ವಾ, ಹಾಗಾಗಿ ನಗರದಲ್ಲಿ ಫ್ಲವರ್ ಶೋ ಇತ್ತು. ಸೊ ಅಲ್ಲಿಗಾದರೂ ಕರ್ಕೊಂಡು ಹೋಗೋಣ ಅಂತ ಇವಾಗ ಹೊರಡ್ತಾ ಇದ್ದೀವಿ. ಟೈಮ್ ಆಗಿತ್ತು 7 ಗಂಟೆ. ನಾನು ಹಸಿ ಕಡಲೆ ಸಾಂಬಾರು ಮತ್ತು ಅನ್ನ ಎರಡೂ ಮಾಡಿಟ್ಟಿದ್ದೆ, ಜಸ್ಟ್ ಮುದ್ದೆ ಮಾಡಬೇಕಿತ್ತು. ಬಂದು ಮಾಡೋಣ ಅನ್ನೋ ಕಾರಣಕ್ಕೆ ಈಗ ಹೊರಟಿದ್ದೀವಿ. ಫ್ಲವರ್ ಶೋನಲ್ಲಿ ಜಾಸ್ತಿ ಅಂದರೆ ಅಗ್ರಿಕಲ್ಚರ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಇತ್ತು. ಅದಕ್ಕೆ ತಕ್ಕಂತೆ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು. ಆರ್ಗ್ಯಾನಿಕ್ಕಾಗಿ ಮಕ್ಕಳಿಗೆ ಫ್ರೂಟ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಕೊಡಿಸಿದ್ವಿ. ಒಂದಷ್ಟು ಫೋಟೋಶೂಟ್ ಅಲ್ಲಿ ಇಲ್ಲಿ ಚೆನ್ನಾಗಿ ಮಾಡಿದರು ಒಟ್ಟಿನಲ್ಲಿ. ಸೊ ಎಲ್ಲನೂ ನೋಡಿಕೊಂಡು ಆನಂತರ ನಾವು ಮನೆಗೆ ಬಂದಿದ್ದಾಯಿತು. ಸೊ ಮನೆಗೆ ಬಂದಾಗ ಎಕ್ಸಾಕ್ಟ್ 9 ಆಗಿತ್ತು. ಅನ್ನ ಸಾಂಬಾರೆಲ್ಲ ರೆಡಿಯಾಗಿದ್ದರಿಂದ ಜಸ್ಟ್ ಮುದ್ದೆ ಮಾಡಬೇಕಿತ್ತು. ಇವತ್ತು ಮುದ್ದೆ ಕೋಲು ಯೂಸ್ ಮಾಡ್ತಾ ಇದ್ದೀನಿ. ಲಟ್ಟಣಿಗೆನಲ್ಲೇ ಮುದ್ದೆ ಮಾಡ್ತಿದ್ದೆ ನಾನು, ಬಟ್ ತುಂಬ ಜನ ಎಲ್ಲನೂ ತಗೋತೀರಾ, ಒಂದು ಮುದ್ದೆ ಕೋಲು ತಗೊಳ್ಳೋದಕ್ಕಾಗಲ್ವಾ ಅಂತ ಹೇಳಿದರೆ ಅಪ್ಪನೇ ಮಾಡಿಕೊಟ್ಟಿರೋರು. ಬಟ್ ಇವತ್ತು ಜಾತ್ರೆಯಲ್ಲಿ ಹೋಗಿ ನೋಡಿದ ತಕ್ಷಣ ಎಲ್ಲ ಹೇಳ್ತಿದ್ದಾರಲ್ವ ತಗೊಳ್ಳೋಣ ಅಂತ ಅನ್ನಿಸ್ತು. ಮತ್ತು 2 ಪೀಸ್ ಒಂದು ಅಜ್ಜಿ ಮಾರ್ತಾಯಿತ್ತು, ಒಟ್ಟಿಗೆ ತಗೊಳ್ಳಿ ಅಂತ ಹೇಳಿದ್ರಲ್ವ, ಹಾಗಾಗಿ ಎರಡೂ ತಗೊಂಡು ಬಂದೆ. ನನಗೇನು ಅಂಥ ಡಿಫ್ರೆನ್ಸ್ ಅಂತ ಅನಿಸಲ್ಲ, ಅದರಲ್ಲೂ ನಾನು ಮಾಡ್ಕೋತೀನಿ, ಈ ಕೋಲಲ್ಲೂ ಮಾಡ್ಕೋತೀನಿ. ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ಮಾಡೋದ್ರಿಂದ ಮುದ್ದೆ ಕೋಲು ಅವಶ್ಯಕತೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ತಗೊಂಡಿರಲಿಲ್ಲ ಅಷ್ಟೇ. ಬಟ್ ಓಕೆ, ಒಂದು ಅಡುಗೆ ಮಾಡೋದಕ್ಕೆ ಏನೆಲ್ಲ ನಾವು ಇಟ್ಕೋಬೇಕು ಐಟಮ್ಸು ಅದೆಲ್ಲನೂ ಇದ್ದರೆ ಬೆಟರ್ ಅಂತ ಅನ್ನಿಸ್ತು. ಇನ್ಮೇಲೆ ಅಮ್ಮ ಬಂದರೂ ಬೈಯಲ್ಲ, ಮುದ್ದೆ ಮಾಡಲ್ಲ ಅಮ್ಮ ಇಲ್ಲಿ, ಆ್ಯಕ್ಚುಲಿ ಲಟ್ಟಣಿಗೆಯಲ್ಲಿ ಮಾಡ್ತೀಯ ನೀನು ಅಂತ. ಸೊ ಇನ್ಮೇಲೆ ಇದೆಲ್ಲ ಇರೋದ್ರಿಂದ ಅಮ್ಮನೂ ಇಲ್ಲೇ ಮುದ್ದೆ ಮಾಡಿಕೊಡ್ತಾರೆ ನನಗೆ. ಸೊ ಚೆನ್ನಾಗಿದೆ. ಮತ್ತು ಪ್ಲೇಟಲ್ಲಿ ಮಾಡೋದಕ್ಕಿಂತ ಈ ಥರ ಮರ್ಗ ಏನಿದೆ ಇದರಲ್ಲಿ ಮುದ್ದೆ ಮಾಡೋದು ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್
ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು. ಸೊ ಮುದ್ದೆ ಎಲ್ಲ ಮಾಡಿ ಊಟ ಆದಮೇಲೆ ನಾನು ಅಂದ್ಕೊಂಡಿದ್ದೇನು ಅಂತಂದರೆ ಸ್ಯಾರೀಸ್ ಹೇಗೋ ಬಂದಿತ್ತಲ್ವ, ಸ್ವಲ್ಪ ಟೈಮ್ ಇತ್ತು, ನಾನು ಬಿಗ್ ಬಾಸ್ ನೋಡಿನೇ ಮಲಗೋದು. ಸೊ ಆ ಟೈಮಲ್ಲಿ ಫಾಲ್ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಣ ಸ್ಯಾರಿನ, ಸ್ಯಾಟರ್ಡೆ ಸಂಡೇಸು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅನ್ನೋದು ನನ್ನ ತಲೆಯಲ್ಲಿತ್ತು ಪ್ಲ್ಯಾನು. ಸೊ ಅದ್ರ ಪ್ರಕಾರನೇ ಮೊದಲು ಊಟ ಮಾಡಿ ಮಕ್ಕಳಿಗೆಲ್ಲ ಊಟ ಕೊಟ್ಟು ನಂತರದಲ್ಲಿ ನಾನು ಸ್ಯಾರಿಗೆ ಫಾಲ್ ಹಾಕೋಣ ಅಂತ ಡಿಸೈಡ್ ಮಾಡಿದೆ. ಆಲ್ರೆಡಿ ನಾನು ಬುಕ್ ಮಾಡಿದಾಗಲೇ ಫಾಲ್ಗೆ ಮತ್ತು ಲೈನಿಂಗ್ ಕ್ಲಾತ್ಗೆ ಏನೇನು ಮೆಟೀರಿಯಲ್ ಬೇಕಿತ್ತೋ ಎಲ್ಲನೂ ತರಿಸಿ ಇಟ್ಕೊಂಡಿದ್ದೆ, ಜಸ್ಟ್ ಸ್ಟಿಚ್ ಮಾಡೋದಷ್ಟೇ. ಸೊ ನೋಡಿ ಸಾಂಬಾರು ರೆಡಿಯಾಗಿದೆ. ಹಸಿ ಕಡಲೆ ಜೊತೆ ನಾನು ಹೂಕೋಸು ಮತ್ತು ಬಾಳೆಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಮಸಾಲೆ ಸಾಂಬಾರು ಮಾಡಿದ್ದೆ. ಸೊ ಊಟ ಆಯಿತು. ಹಾಗೆಯೇ ನಾನಿವಾಗ ಫಾಲ್ ಹಾಕೋ ಟೈಮು. ಫಾಲ್ ಹಾಕೋದನ್ನು ನಿಮಗೆ ತೋರಿಸಿದ್ದೀನಿ, ಬ್ಲೌಸ್ ಸ್ಟಿಚಿಂಗು ತುಂಬ ವೀಡಿಯೋಸ್ನ ತೋರಿಸಿದ್ದೀನಿ. ಹಾಗಾಗಿ ಇಲ್ಲಿ ತುಂಬ ಡೀಟೇಲಾಗಿ ಏನು ತೋರಿಸೋದಕ್ಕೆ ಹೋಗ್ತಾ ಇಲ್ಲ. 3 ಸಾರಿ ಏನಿತ್ತು ಅಷ್ಟಕ್ಕೂ ನಾನು ಫಾಲ್ ಹಾಕಿ ಎಲ್ಲ ರೆಡಿ ಮಾಡಿದೆ. ಅಲ್ಲಿಗೆ ಮಲಗೋ ಟೈಮು ಸಹ ಆಗಿತ್ತು. ಆಲ್ಮೋಸ್ಟ್ ಇವತ್ತು ತುಂಬ ಬ್ಯುಸಿ ಡೇ ಅನ್ಕೋತೀನಿ ಸ್ನೇಹಿತರೆ. ಬೆಳಿಗ್ಗೆ 4:15 ಸ್ಟಾರ್ಟ್ ಆಗಿದ್ದು ರಾತ್ರಿ 11 ಗಂಟೆ ತನಕನೂ ಮುಗಿಲಿಲ್ಲ, ಕೆಲಸಗಳು ನಡೀತಾನೇ ಇತ್ತು. ಬಟ್ ಒಂದೇನು ಅಂತಂದರೆ ಪೂರ್ವಿ ಸ್ವಲ್ಪ ಹೆಲ್ಪ್ ಮಾಡಿದ್ರಿಂದ ರಿಸ್ಕ್ ಸ್ವಲ್ಪ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಸೊ ಇವಾಗ ಸಾರಿಗೆ ಫಾಲ್ ಎಲ್ಲ ಹಾಕಾಯಿತು. ಆ್ಯಂಡ್ ಇವತ್ತಿನ ಟಿಪ್ ಆಫ್ ದ ಡೇ ಸಂಧಿಗಳು ಟಾಪಿಕ್ನ ಶುರು ಮಾಡಿದ್ದೆ. ಇವತ್ತು ಎಂಡಿಂಗ್ ಟೈಮ್, ಲಾಸ್ಟ್ ಸಂಧಿಗಳ ಬಗ್ಗೆ ಹೇಳಿ ನಾನು ಮುಗಿಸ್ತೀನಿ. ಸ್ವರ ಸಂಧಿಗಳ ಬಗ್ಗೆ ಈಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ವ್ಯಂಜನ ಸಂಧಿಗಳು. ವ್ಯಂಜನ ಸಂಧಿಗಳಲ್ಲಿ ಪ್ರಮುಖವಾಗಿ 4 ಸಂಧಿಗಳ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಡೆಫಿನೆಟಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದನ್ನು ಕೇಳ್ತಾರೆ. ತುಂಬ ರೇರು. ಸವರ್ಣ ದೀರ್ಘ ಸಂಧಿ, ಲೋಪಸಂಧಿ, ಗುಣಸಂಧಿ ಇವುಗಳನ್ನು ಕೇಳೋದು ರೇರ್. ಆದರೆ ಜಾಸ್ತಿ ಕ್ವೆಶನ್ ಬರೋದು ನಮಗೆ ಜಸ್ತ್ವ ಸಂಧಿ, ಅನುನಾಸಿಕ ಸಂಧಿ, ಶ್ಚುತ್ವ ಸಂಧಿ ಹಾಗೆ ಶ್ಚುತ್ವ ಸಂಧಿ. ಇದ್ರ ಬಗ್ಗೆ ಜಾಸ್ತಿ ಕ್ವೆಶನ್ಸ್ ಬರುತ್ತೆ. ಮೇನ್ಲಿ ನಮಗೆ ಇಲ್ಲಿ ಯಾವುದ್ರದ್ದು ಡೆಫಿನೇಷನ್ ಬೇಕಾಗಿಲ್ಲ, ಬದಲಾಗಿ ಆ ವರ್ಡ್ ಯಾವ ಸಂಧಿಗೆ ಸೇರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ವ್ಯಂಜನ ಸಂಧಿಗಳಲ್ಲಿ ಇವು 4 ನೆನ್ಪಿಟ್ಕೊಳ್ಳಿ: ಜಸ್ತ್ವ, ಅನುನಾಸಿಕ, ಶ್ಚುತ್ವ, ಶ್ಚುತ್ವ ಇದಿಷ್ಟು ಬರುತ್ತೆ. ಸೊ ಒಂದೊಂದೇ ನಾನು ಹೇಳ್ತಾ ಹೋಗ್ತೀನಿ. ಜಸ್ಟ್ ಟ್ರಿಕ್, ನೀವು ಯಾವ ಥರ ಫೈಂಡ್ ಮಾಡಬೇಕು ಅನ್ನೋದನ್ನು. ಮತ್ತು ಇಲ್ಲಿ ಒಂದು ಪದ ಕೊಟ್ಟಾಗ ಅದನ್ನು ಬಿಡಿಸೋದನ್ನು ನೀವು ಕಲಿಬೇಕು. ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪದನ ಕರೆಕ್ಟಾಗಿ ಬಿಡಿಸ್ಬಾರ್ದಾಗ ಮಾತ್ರ ನೀವು ಸಂಧಿನ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ. ಸೊ ಈಗ ಮೊದಲು ಜಸ್ತ್ವ ಸಂಧಿ ಬಗ್ಗೆ ತಿಳ್ಕೊಡೋದಾದರೆ ಈಸಿ ಮೆಥಡ್ ನಾನು ಹೇಳ್ಕೊಡೋದೇನು ಅಂತಂದರೆ, ಇದರಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡರಲ್ಲೂ ವ್ಯಂಜನ ಬರುತ್ತೆ. ಅದನ್ನು ನೀವು ಗಮನದಲ್ಲಿಟ್ಕೋಬೇಕು. ಪೂರ್ವ ಮತ್ತು ಉತ್ತರ ಎರಡೂ ಪದದಲ್ಲೂ ವ್ಯಂಜನಾಕ್ಷರಗಳೇ ಬರ್ತವೆ. ಅದಕ್ಕೆ ಇದನ್ನು ವ್ಯಂಜನ ಸಂಧಿ ಅಂತ ಕರಿತೀವಿ. ಜೊತೆಗೆ ಇಲ್ಲಿ ಕಚಟತಪ ಅಕ್ಷರಗಳಿಗೆ ಗಜಡದಬ ಅಕ್ಷರಗಳು ಆದೇಶವಾಗಿ ಬರ್ತವೆ. ಸೊ ಇದನ್ನು ತಲೆಯಲ್ಲಿಟ್ಕೊಳ್ಳಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಕಚಟತಪಗೆ ಗಜಡದಬ ಆದೇಶವಾಗಿ ಬರುತ್ತೆ. ಮತ್ತು ಜಸ್ತ್ವ ಸಂಧಿನಲ್ಲಿ ನೋಡ್ತಾ ಇರ್ಬೋದು, ಎರಡೂ ಕಡೆ ವ್ಯಂಜನಗಳಿರ್ತವೆ ಒಂದು, ಮತ್ತು ಪೂರ್ವ ಪದದ ಅಕ್ಷರಗಳೇನಿರ್ತವೆ ಅದು ಅರ್ಧಾಕ್ಷರಗಳಾಗಿರ್ತವೆ. ಸೊ ಇದು ಈ 4 ಸಂಧಿಗಳಲ್ಲೂ ಸಹ ಜಸ್ತ್ವ, ಅನುನಾಸಿಕ, ಶ್ಚುತ್ವ, ಶ್ಚುತ್ವ 4 ಸಂಧಿಗಳಲ್ಲೂ ಪೂರ್ವ ಪದದಲ್ಲಿ ಬರ್ತಕ್ಕಂಥ ಕೊನೆಯ ಅಕ್ಷರಗಳೇನಾಗಿರ್ತವೆ ಅರ್ಧಾಕ್ಷರಗಳಾಗಿರ್ತವೆ. ಇದನ್ನು ತಲೆಯಲ್ಲಿಟ್ಕೊಳ್ಳಿ. ನೋಡಿ, ಈಗ ವಾಕ್ ಪ್ಲಸ್ ವಾದ, ಇಲ್ಲಿ ಕ ಅಕ್ಷರ ಬಂದಿದೆ, ಅದನ್ನು ಕೂಡಿಸ್ಬಾರ್ದಾಗ ವಾಗ್ವಾದ ಆಯಿತು. ಕಾಗೆ ಗ ಅಕ್ಷರ ಆದೇಶವಾಗಿ ಬಂದಿದೆ. ಹಾಗೆ ಅಚ್ ಪ್ಲಸ್ ಅಂತ, ಅದನ್ನು ಕೂಡಿಸಿ ಬರೆದಾಗ ಅಜಂತ. ಚಾಗೆ ಜ ಅಕ್ಷರ ಆದೇಶವಾಗಿ ಬಂದಿದೆ. ಷಟ್ ಪ್ಲಸ್ ಕೋನ ಷಡಕೋನ. ಆ್ಯಕ್ಚುಲಿ ಷಟ್ಕೋನ ಅಂತ ಓದ್ತೀವಲ್ವ, ಹಾಗೆ ಓದಬಾರ್ದು, ಷಡಕೋನ ಅಂತಲೇ ಓದಬೇಕು, ಹಾಗೆ ಬರಿಬೇಕು. ಇಲ್ಲಿ ಟ ಅಕ್ಷರಕ್ಕೆ ಡ ಅಕ್ಷರ ಆದೇಶವಾಗಿ ಬಂದಿದೆ. ಜೊತೆಗೆ ಸತ್ ಪ್ಲಸ್ ಆಚಾರ ಸದಾಚಾರ ಆಗುತ್ತೆ. ತ ಅಕ್ಷರಕ್ಕೆ ದ ಅಕ್ಷರ ಇಲ್ಲಿ ಆದೇಶವಾಗಿ ಬಂದಿದೆ. ಹಾಗೆ ಅಪ್ ಪ್ಲಸ್ ಡಿ ಅಬ್ದಿ ಅಂತ ಬರುತ್ತೆ. ಇಲ್ಲೂ ಅಷ್ಟೇ ಪ ಅಕ್ಷರಕ್ಕೆ ಬ ಅಕ್ಷರ ಆದೇಶವಾಗಿ ಬಂದಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಪೂರ್ವ ಪದದ ಕೊನೆಯ ಅಕ್ಷರ ಕಚಟತಪ ಆಗಿದ್ದರೆ ಅದಕ್ಕೆ ಸಂಧಿಯನ್ನು ಕೂಡಿಸಿ ಬರೆದಾಗ ಅಥವಾ ಪದವನ್ನು ಕೂಡಿಸಿ ಬರೆದಾಗ ಗಜಡದಬಗಳು ಆದೇಶವಾಗಿ ಬರ್ತವೆ. ಎರಡೂ ಪೂರ್ವ ಪದ ಮತ್ತು ಉತ್ತರ ಪದ ಎರಡರಲ್ಲೂ ಸಹ ವ್ಯಂಜನಾಕ್ಷರಗಳೇ ಎದುರು ಬದಲಾಗ್ತವೆ. ಇದನ್ನು ನಾವು ಜಸ್ತ್ವ ಸಂಧಿ ಅಂತ ಕರಿತೀವಿ. ಇನ್ನು ಅನುನಾಸಿಕ ಸಂಧಿ. ಅನುನಾಸಿಕ ಅಂದರೆ ನಿಮಗೆ ಗೊತ್ತೇ ಇದೆ, ಮೂಗಿನಿಂದ ಉಚ್ಚಾರ ಮಾಡುವಂಥ ಅಕ್ಷರಗಳು ನ ನ ನ ನ ಮ. ಸೊ ಈ ಅಕ್ಷರಗಳ ಮುಂದೆ ಯಾವುದೇ ವ್ಯಂಜನಾಕ್ಷರಗಳು ಬರ್ತಕ್ಕಂಥದ್ದು. ಅಂದರೆ ಪೂರ್ವ ಪದದಲ್ಲಿ ಯಾವುದಾದ್ರೂ ವ್ಯಂಜನಾಕ್ಷರ ಇರ್ಬೋದು, ಉತ್ತರ ಪದದ ಮೊದಲ ಅಕ್ಷರ ಅನುನಾಸಿಕವಾಗಿಯೇ ಇರುತ್ತೆ. ಇದಕ್ಕೆ ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ. ಸೊ ಇದನ್ನು ಬಿಡಿಸಿ ಬರೆದ್ರೆ ಹೇಗೆ ಪದ ಬರುತ್ತೆ ಅನ್ನೋದನ್ನು ನೋಡೋದಾದರೆ ನೋಡಿ, ವಾಕ್
ಪ್ಲಸ್ ಮಯ ಅದನ್ನು ಕೂಡಿಸಿ ಬರೆದಾಗ ವಾಗ್ಮಯ ಆಯಿತು. ಸೊ ಇಲ್ಲಿ ಮಾ ಅಕ್ಷರ ಅನುನಾಸಿಕವಾಗಿದೆ, ಮಾ ಅಕ್ಷರನೇ ಬಂದಿದೆ. ಹೆಚ್ಚಾಗಿ ಇಲ್ಲಿ ನ ಮ ನ ಬರ್ಬೋದಷ್ಟೇ, ನ್ಯಾ ಣ ಬರೋದು ತೀರಾ ಕಡಿಮೆ. ಹಾಗೆಯೇ ಷಟ್ ಪ್ಲಸ್ ಮಾಸ ಷಣ್ಮಾಸ ಆಗಿದೆ. ಇಲ್ಲೂ ನೋಡಿ ಮಾ ಅಕ್ಷರ ಬಂದಿದೆ. ಹಾಗೆ ಚಿತ್ ಪ್ಲಸ್ ಮಯ ಚಿನ್ಮಯ. ಸೊ ಹೀಗೇ ಅನುನಾಸಿಕ ಅಕ್ಷರಗಳು ಉತ್ತರ ಪದದ ಮೊದಲನೇ ಅಕ್ಷರವಾಗಿ ಸಂಧಿ ಪದವನ್ನು ಕೂಡಿಸಿ ಬರೆದಾಗಲೂ ಅದೇನೇ ಒಂದು ಒತ್ತಕ್ಷರವಾಗಿ ಬಂದರೆ ಅದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ. ಸೊ ಈ ಥರ ಕಂಡುಹಿಡಿಯೋದು ನೀವು. ಮಧ್ಯದ ಅಕ್ಷರದಲ್ಲಿ ಮಾ ಅಕ್ಷರ ಅಥವಾ ಮಾ ಒತ್ತಕ್ಷರ ಅಥವಾ ಅನುನಾಸಿಕ ಅಕ್ಷರಗಳು ಯಾವುದೇ ಬಂದಿದ್ರೂ ಅದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಶುತ್ವ ಸಂಧಿ. ಶುತ್ವ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಶಕಾರ ಹೆಚ್ಚಾಗಿ ಬರುತ್ತೆ, ಸ ಬದಲು ಶಕಾರ ಜಾಸ್ತಿ ಬರುತ್ತೆ. ಇಲ್ಲಿ ನಾವು ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದರೆ, ಸ ಅಕ್ಷರ ಏನಾದರೂ ಪೂರ್ವ ಪದದ ಕೊನೆಯಲ್ಲಿ ಬಂದರೆ ಅದು ಸಂಧಿ ಸೇರಿದಾಗ ಸಂಧಿ ಪದ ಆದಾಗ ಶ ಅಕ್ಷರ ಅಲ್ಲಿ ಆದೇಶವಾಗಿ ಬಂದಿರುತ್ತೆ. ಹಾಗೆ ಪೂರ್ವ ಪದದ ಕೊನೆಯಲ್ಲಿ ತ ಅಕ್ಷರ ಏನಾದರೂ ಬಂದರೆ ಸಂಧಿ ಪದ ಸೇರಿದಾಗ ಅಲ್ಲಿ ಚ ಛ ಜ ಈ 3 ಅಕ್ಷರಗಳು ಬರುತ್ತವೆ. ಇದನ್ನು ನಾವು ಶುತ್ವ ಅಂತ ಕರಿತೀವಿ. ಅದಕ್ಕೆ ನೋಡಿ ಶ ಅದಕ್ಕೆ ಚ ಒತ್ತು ಕೊಟ್ಟಿದ್ದಾರೆ. ಸೊ ಇದರಿಂದನೇ ಅರ್ಥ ಮಾಡ್ಕೋಬೇಕು, ಶ ಮತ್ತು ಚ ಅಕ್ಷರಗಳು ಏನಾದರೂ ಬಂದಿದ್ದರೆ ಯಾವುದರಲ್ಲಿ ಸಂಧಿ ಪದದಲ್ಲಿ ಅದು ಶುತ್ವ ಸಂಧಿ ಅಂತ. ಫಾರ್ ಎಕ್ಸಾಂಪಲ್ ಮನಸ್ ಪ್ಲಸ್ ಶುದ್ಧಿ, ಸ ಅಕ್ಷರಕ್ಕೆ ನೋಡಿ ಮನಃಶುದ್ಧಿ ಆಗಿದೆ, ಅಂದರೆ ಸ ಬದಲು ಶಾಕಾರ ಇಲ್ಲಿ ಉಳ್ಕೊಂಡಿದೆ. ಅದೇ ಥರ ಶರತ್ ಪ್ಲಸ್ ಚಂದ್ರ, ತಾಗೆ ಚ ಬಂದಿದೆ, ಅದಾದ ನಂತರ ನೋಡಿ ಚಾನೆ ಉಳ್ಕೊಂಡಿದೆ, ಶರಶ್ಚಂದ್ರ ಅಂತ. ಸೊ ಹಾಗೆಯೇ ಸತ್ ಪ್ಲಸ್ ಛತ್ರ ಸಚ್ಛತ್ರ, ಇಲ್ಲೂ ಅಷ್ಟೇ ತಾ ಅಕ್ಷರಕ್ಕೆ ಎರಡನೇ ಚ ಅಕ್ಷರ ಆದೇಶವಾಗಿ ಬರುತ್ತೆ. ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ. ಸೊ ಈ ಥರ ಬಂದಾಗ ಇದನ್ನು ನಾವು ಶುತ್ವ ಸಂಧಿ ಅಂತ ಕರಿತೀವಿ. ಇಲ್ಲೂ ಅಷ್ಟೇ ಪೂರ್ವ ಪದದ ಕೊನೆಯ ಅಕ್ಷರಗಳೆಲ್ಲನೂ ವ್ಯಂಜನಗಳಾಗಿದ್ದಾವೆ, ಹಾಗೆ ಅರ್ಧಾಕ್ಷರಗಳಾಗಿದ್ದಾವೆ. ಇನ್ನು ಕೊನೆಯದು ಶುತ್ವ ಸಂಧಿ ಅಂತ. ಶುತ್ವ ಸಂಧಿನಲ್ಲಿ ಇಲ್ಲಿ ಹೇಗೆ ಸಕಾರಕ್ಕೆ ಶಕಾರ ಬಂತೋ ಹಾಗೆ ಇಲ್ಲಿ ಸಕಾರಕ್ಕೆ ಶಕಾರ ಬಂದಿದೆ. ಇದನ್ನು ನಾವು ಶುತ್ವ ಸಂಧಿ ಅಂತ ಕರಿತೀವಿ. ಇಲ್ಲಿ ಸಕಾರಕ್ಕೆ ಶಕಾರ ಆದೇಶವಾಗಿ ಬರೋದಲ್ಲದೆ ತ ವರ್ಗ ಅಕ್ಷರಗಳು ತ ದ ದಗೆ ಟ ವರ್ಗ ಅಕ್ಷರಗಳು ಆದೇಶವಾಗಿ ಬರ್ತವೆ. ಟ ಠ ಡ ಢ ಅಕ್ಷರಗಳು. ಫಾರ್ ಎಕ್ಸಾಂಪಲ್ ಉಡ್ ಪ್ಲಸ್ ಡಯನ ಉಡ್ಡಯನ ಆಗುತ್ತೆ. ಸೊ ಹಾಗೆಯೇ ಧನುಷ್ ಪ್ಲಸ್ ಟಂಕಾರ ಧನುಷ್ಠಾಂಕಾರ. ಸೊ ಈ ಥರ ಟವರ್ಗಾಕ್ಷರಗಳಿಗೆ ಟವರ್ಗಾಕ್ಷರಗಳು ಆದೇಶವಾಗಿ ಬರೋದು, ಜೊತೆಗೆ ಸಕಾರಕ್ಕೆ ಬದಲಾಗಿ ಶಕಾರ ಬಂದರೆ ಅದನ್ನು ನಾವು ಶುತ್ವ ಸಂಧಿ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.